ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಈ ಶುಕ್ರವಾರ ಬೆಳಗ್ಗೆ ಟೈಮ್ ಬಂದು 6:30 ಆಗಿದೆ. ಇವಾಗ ಬಾಗಿಲು ತೊಳಿತಾ ಇದ್ದೀನಿ. ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡಿ ಇವಾಗ ಬಾಗಿಲೆಲ್ಲ ತೊಳ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಇದೇ ಕೆಲಸ ನಂದು. ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಟ್ರೆ ನೆಕ್ಸ್ಟ್ ಇನ್ನು ಮುಂದೆ ಏನೇ ಕೆಲಸ ಇದ್ದರೂ ಮಾಡ್ಕೊಳ್ಳೋದು. ಕಸ ಎಲ್ಲ ಏನು ಗುಡಿಸಿರಲಿಲ್ಲ. ನೆನ್ನೆ ಸಂಜೆನೇ ಬಂದಿದ್ನಲ್ಲ, ಆಫೀಸಿಂದ ಬಂದಾಗ ಕಸ ಗುಡಿಸಿದ್ದೆ ಹೊರಗಡೆದು. ಅದಕ್ಕೇ ಬಾಗಿಲಿಗೆ ಡೈರೆಕ್ಟಾಗಿ ನೀರು ಹಾಕ್ತಾಯಿದ್ದೀನಿ. ಏನಾದರೂ ಪೇಪರ್ಸ್ ಅದು ಇದು ಏನಾರು ಇತ್ತು ಅಂದರೆ, ಧೂಳಿತ್ತು ಅಂದರೆ ಮಾತ್ರ ಗುಡಿಸ್ತೀನಿ. ನೆನ್ನೆ ಸಂಜೆ ಗುಡಿಸಿದ್ರಿಂದ ಇವತ್ತೇನು ಧೂಳು ಇರಲಿಲ್ಲ, ಮತ್ತು ಪೇಪರ್ಸ್ ಏನು ಬಿದ್ದಿರಲಿಲ್ಲ. ಅದಕ್ಕೆ ಡೈರೆಕ್ಟಾಗಿ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ರಂಗೋಲಿ ಹಾಕೋಣ ಅಂತ. ನನ್ನ ವ್ಲಾಗ್ಸ್ಗಳೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ, ವೀಡಿಯೋನೇ ಮಾಡ್ತಾಯಿಲ್ಲ. ಸೋಂಬೇರಿತನ ಏನೋ ನಂದು. ಅದಕ್ಕೆ ಇವಾಗ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಒಂದು ರಂಗೋಲಿ ಹಾಕ್ತೀನಿ, ಚಿಕ್ಕದಾಗಿ ನೋಡ್ಕೊಂಬನ್ನಿ. ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಒಂದು ಕಾಫಿ ಇಟ್ಕೊತೀನಿ. ಬ್ಲ್ಯಾಕ್ ಕಾಫಿನೇ ಕುಡಿತಾಯಿದ್ದೀನಿ. ಸ್ವಲ್ಪ ನಾರ್ಮಲ್ ಕಾಫಿನ ಅವಾಯ್ಡ್ ಮಾಡಿದ್ದೀನಿ. ಬ್ಲ್ಯಾಕ್ ಕಾಫಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಫ್ರೆಶ್ನೆಸ್ ಇರುತ್ತೆ. ಬೆಳಗ್ಗೆ ಎದ್ದಾಗ ಕೆಲಸ ಮಾಡೋದಕ್ಕೂ ಅಷ್ಟೇ, ಇಲ್ಲಾಂದರೆ ಮೈ ಭಾರದ ಥರ ಏನಪ್ಪ ಹೆಂಗಪ್ಪ ಅನ್ನೋ ಥರ ಫೀಲಿಂಗ್ ಕೊಡೋಲ್ಲ. ಅದಕ್ಕೆ ಬೆಳಗ್ಗೆನೇ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ರೆ ಮೈಂಡು ಚುರುಕಾಗಿರುತ್ತೆ, ಬೇಗ ಬೇಗನೂ ಕೆಲಸ ಮಾಡ್ಕೊತೀವಿ. ಯಾವುದೇ ರೀತಿ ಸೋಮಾರಿತನ ಕೂಡ ಇರೋದಿಲ್ಲ ಇದರಿಂದ. ಈ ಬ್ಲ್ಯಾಕ್ ಕಾಫಿ ಎಷ್ಟು ಉಪಯೋಗನೋ ಕಡಿಮೆ ಕುಡಿದ್ರೆ, ಅದೇ ಜಾಸ್ತಿ ಕುಡಿದ್ರೆ ಅಷ್ಟೇ ನಮ್ಗೆ ಅಪಾಯನೂ ಇರುತ್ತೆ ಇದರಲ್ಲಿ. ಈಗ ನೋಡಿ, ಡೈಲಿ ಒಂದು ಕಪ್ಪಲ್ಲಿ ಕುಡಿದ್ರೆ, ನಾವು ಒಂದು ಕಪ್ಪಷ್ಟು ಕುಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಮತ್ತು ಬಾಡಿಲೂ ಆರಾಮಾಗಿ ಎಲ್ಲನೂ ಆರಾಮಾಗಿ ಕೆಲಸ ಮಾಡ್ಕೊಬೋದು. ಒಂಥರ ಫ್ರೆಶ್ನೆಸ್ ಇರುತ್ತೆ ಬಾಡಿಲೂ. ಈ ಸೋಮಾರಿತನ ಎಲ್ಲ ಕಡಿಮೆ ಆಗುತ್ತೆ. ಅದೇ ಜಾಸ್ತಿ ಕುಡಿದ್ರೆ ನೀವು ಮೈಂಡ್ ಅಷ್ಟೇ ಓಡ್ತಾನೆ ಇರುತ್ತೆ, ಜಾಸ್ತಿ ಓಡುತ್ತೆ. ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ, ತಲೆನೋವು ಬರೋದು, ಮತ್ತು ಇದು ಹಾರ್ಟು ರೇಟೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಕೂಡ ಆಗುತ್ತೆ. ನಾವು ಇದನ್ನು ಎಷ್ಟು ಕಡಿಮೆ ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು.
ಇದರಿಂದ ತುಂಬ ಬೆನಿಫಿಟ್ಸು ಇದೆ, ಮತ್ತು ಇದರಿಂದ ಜಾಸ್ತಿ ತೊಗೊಂಡ್ರೆ ಇದರಿಂದ ಅನಾನುಕೂಲನೂ ಜಾಸ್ತಿನೇ ಇದೆ. ನಾವು ಎಷ್ಟು ಲಿಮಿಟಾಗಿ ತೊಗೋತೀವೋ ಅಷ್ಟು ಒಳ್ಳೆಯದು. ಈ ಸಕ್ಕರೆ ಇದೆಲ್ಲ ಹಾಕ್ಕೊಂಡು ಹಾಲು ಎಲ್ಲ ಹಾಕ್ಕೊಂಡು ಕುಡಿಯೋದ್ರಿಂದ ಅದರಿಂದ ನಮಗೆ ಏನು ಅಷ್ಟು ಮೈಂಡ್ ಫ್ರೆಶ್ನೆಸ್ಸು ಕೊಡೋದಿಲ್ಲ, ಏನಿಲ್ಲ, ಏನೋ ಕುಡಿಬೇಕು ಅಂತ ಕುಡಿತಿದ್ದೆ ಅಷ್ಟೇ. ಇವಾಗ ಅದನ್ನು ಆದಷ್ಟು ಅವಾಯ್ಡ್ ಮಾಡಿದ್ದೀನಿ. ಬೆಳಗ್ಗೆ ಇದನ್ನೇ ಬ್ಲ್ಯಾಕ್ ಕಾಫಿ ಕುಡ್ಕೊಂಡ್ರೆ ಇನ್ನು ಬೆಳಗ್ಗೆಯಿಂದ ಸಂಜೆ ತನಕ ನಾನು ಆರಾಮಾಗಿರ್ಬೋದು. ಯಾವುದೇ ರೀತಿ ಸೋಮಾರಿತನ ಆಗಲಿ ಏನೂ ಇರಲ್ಲ. ಅದಕ್ಕೆ ಈ ಕಾಫಿನ ಸ್ವಲ್ಪ ನಾರ್ಮಲ್ ಕಾಫಿನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ರವೆ ದೋಸೆ ಮಾಡ್ಕೊತೀನಿ, ರವೆ ದೋಸೆ ಮತ್ತು ಚಟ್ನಿನ. ಈ ಕಾಫಿ ಎಲ್ಲ ಕುಡಿದ್ಬಿಟ್ಟು ಹೋಗಿ ಮೇಲೆ ಹೋಗ್ಬಿಟ್ಟು ಮೋಟ್ರ್ ಆನ್ ಮಾಡಿ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಬೇಕಿತ್ತು. ಬಿಸಿಲು ಜಾಸ್ತಿ ಇದೆ ಇಲ್ವ, ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೆ ಗಿಡಗಳೆಲ್ಲ ಸುಮ್ಮನೆ ಹಾಳಾಗೋಗುತ್ತೆ. ಒಂದೊಂದು ದಿವಸ ನಾನು ಹಾಕ್ತಿದ್ದೆ, ಒಂದೊಂದು ದಿವಸ ಹಾಕ್ತಿರಲಿಲ್ಲ. ಈ ಬೇಸಿಗೆ ಬಂದಮೇಲೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಹೊತ್ತು ನೀರು ಹಾಕಲೇಬೇಕು. ಅಪ್ಪಿತಪ್ಪಿ ಬೆಳಗ್ಗೆ ಮರೆತರೂ ಸಂಜೆ ಆದರೂ ನೀರು ಹಾಕಲೇಬೇಕು. ಅವನು ನಮ್ಮ ಥರನೇ ಅಲ್ವಾ. ನೋಡಿ, ಇವಾಗ ನಾನು ರವೆ ದೋಸೆಗೆ ರವೆನ ಚೆನ್ನಾಗಿ ಒಂದು 5-10 ನಿಮಿಷ ನೆನೆಸ್ಕೊತೀನಿ. ಫಸ್ಟ್ ಅದು ನೀಟಾಗಿ ತೊಳ್ಕೊಂಬಿಡ್ತೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನೆನೆಸಿಟ್ಕೊಂಡು ಅದನ್ನು ಒಂದು 10-15 ನಿಮಿಷ ಚೆನ್ನಾಗಿ ನೆನೆಸ್ಬೇಕು. ನೆನೆಯೋಕೆ ಇಟ್ಬಿಟ್ಟು ಈ ಕಡೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಚ್ಚಿಕ್ಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೋಬೇಕಾಗುತ್ತೆ. ವಾಯ್ಸ್ ಓವರ್ ಕೊಡೋವಾಗ ಏನಾದರೂ ಸೌಂಡ್ಗಳು ಕೇಳಿಸ್ತಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ. ತುಂಬ ಸೌಂಡ್ಗಳು ಕೇಳಿಸ್ತಾ ಇದ್ದಾವೆ ಇಲ್ಲಿ. ಈ ಕಡೆ ಯಾರೋ ಗಲಾಟೆ ಮಾಡ್ತಿದ್ದಾರೆ, ಅದೆಲ್ಲ ಕೇಳಿಸ್ತಾ ಇದೆ. ದಯವಿಟ್ಟು ಆದಷ್ಟು ಇಗ್ನೋರ್ ಮಾಡಿ ಅದನ್ನು. ನೋಡಿ, ಇವಾಗ ಇದನ್ನು ನೆನೆಸಿಟ್ಟಿದ್ದೀನಲ್ಲ, ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ರವೆ ದೋಸೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಮತ್ತು ಬೇಗ ಆಗೋದಕ್ಕೆ. ಬೇಗ ನಮಗೇನು ಬೆಳಗ್ಗೆ ಒಂದು ತಿಂಡಿ ಬೇಕಲ್ಲ, ಅದಕ್ಕೆ ಇದೊಂದು ಸಜೆಷನ್ ಮಾಡ್ತೀನಿ. ರವೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೂ ಅಷ್ಟೇ ಚೆನ್ನಾಗಿರುತ್ತೆ ರವೆ ದೋಸೆ. ನೋಡಿ, ಇವಾಗ ಎಲ್ಲನೂ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅವೆಲ್ಲ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿ, ಜೀರಿಗೆ, ಸ್ವಲ್ಪ ಸಾಲ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕುಡಿಸ್ಕೊಂಡು ಮಾಡಿದ್ರೆ ರವೆ ದೋಸೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಥರನೇ ಇದ್ದರೆ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಈ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ದಪ್ಪ ದಪ್ಪ ಬಂದ್ಬಿಡುತ್ತೆ ದೋಸೆ. ನೋಡಿ, ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಕಲಸಿಟ್ಕೊಂಡಿದ್ದೀನಿ. ಒಂದು ಕಡೆ ಇಟ್ಬಿಟ್ಟು ಇವಾಗ ಚಟ್ನಿಗೆ ರುಬ್ಕೊತೀನಿ. ಈಸಿ, ಇದು ಮೆಥಡ್ ಎಲ್ಲ ಈಸಿ. ಒಂದು ದೋಸೆ ರುಬ್ಬಿಟ್ಟಿರಲಿಲ್ಲ ಅಂದರೆ ನಾರ್ಮಲ್ ದೋಸೆಗೆ ಇದನ್ನು ಮಾಡ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿರುತ್ತೆ. ನೋಡಿ, ಇವಾಗ ಚಟ್ನಿಗೆ ಹಾಕ್ಕೊತಾ ಇದ್ದೀನಿ. ಇದು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಕಾಂಬಿನೇಷನ್ ಆಗಿ. ಕಾಯೆಲ್ಲನೂ ಒಂದು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಎಲ್ಲ ಚಲೋ ಆಯಿತು. ಅದಕ್ಕೆ ಆ ಕಡೆ ಕ್ಯಾಮ್ರಾ ಎತ್ತಿಟ್ಬಿಟ್ಟು ಇನ್ನೊಂದು ಕಡೆ ಇವಾಗ ನೀಟಾಗೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಇಷ್ಟೆಲ್ಲ ಹಾಕಿ ಒಂದು ರೌಂಡು ಮಿಕ್ಸಿ ಮಾಡಿಕೊಂಡು ಆಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಅವಾಗೊಂಥರ ಕಲರ್ಫುಲ್ಲಾಗಿ ಬರುತ್ತೆ. ಮೇಲೆಲ್ಲನೂ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇದು ಕಾಣ್ತಾ ಇರುತ್ತೆ. ನೋಡಿ, ಇವಾಗ ಲಾಸ್ಟ್ಗೆ ಹಾಕ್ಕೊತೀನಿ ಕೊತ್ತಂಬರಿ ಸೊಪ್ಪು. ಒಂಥರ ಫ್ಲೇವರ್ ಚೆನ್ನಾಗೂ ಇರುತ್ತೆ, ಚಟ್ನಿ ಲುಕ್ಕೂ ಚೆನ್ನಾಗಿರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿ ಒಂದು ಕಡೆ ಎತ್ತಿಟ್ಕೊತೀನಿ. ನೋಡಿ, ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಒಂದು ಬೌಲ್ಗೆ ಹಾಕಿ ಎತ್ತಿಟ್ಬಿಟ್ಟು ಇನ್ನು ಬೇರೆ ಕೆಲಸ ಇರುತ್ತೆ. ಪಾತ್ರೆ ತೊಳ್ಕೊಂಬಿಡ್ತೀನಿ. ಎಷ್ಟೊಂದಿದೆ ಪಾತ್ರೆಗಳು. ಇವೆಲ್ಲನೂ ಹಾಕಿರೋ ಜಾರ್ಗಳು ಎಲ್ಲ ಇದಾವಲ್ಲ, ಅವೆಲ್ಲ ಒಟ್ಟಿಗೆ ಇವಾಗೆಲ್ಲ ತೊಳೆದಿಟ್ಕೊಂಬಿಟ್ಟು ಸ್ವಲ್ಪ ಕಸ ಗುಡಿಸೋದಿತ್ತು. ಡೈಲಿ ನಮ್ಮನೇಲಿ ಕಸ ಗುಡಿಸೋದು, ಒರೆಸೋದು ಇದು ನಾರ್ಮಲಾಗಿ ರುಟೀನ್ ಆಗಿಬಿಟ್ಟಿದೆ. ನಮ್ಮನೆಗೆ ಡೈಲಿ ದೀಪ ಹಚ್ತಾರಲ್ಲ, ನಾವು ಗುಡಿಸಿ ಒರೆಸಲೇಬೇಕು. ನನ್ನ ಮಗ ಚಿಕನ್ ನಗೆಟ್ಸ್ ಕೇಳ್ತಾ ಇದ್ದ. ಅವನು ಇದರಿಂದ ತಂದಿಟ್ಟಿದ್ನಲ್ಲ, ಫ್ರಿಜ್ಜಲ್ಲೇ ಇಟ್ಟಿದ್ದ. 3-4 ದಿವಸದಿಂದ ಕೇಳ್ತಾನೆ ಇದ್ದ. ನಾನು ಮಾಡೋಕ್ಕೆ ಆಗಿರಲಿಲ್ಲ. ಇವಾಗ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿಗೆ ಇಟ್ಬಿಟ್ಟು ಇದನ್ನು ಎಣ್ಣೆಗೆ ಫ್ರೈ ಮಾಡಿದ್ರೆ ಅಷ್ಟೇ ಮುಗೀತು. ರೆಡಿ ಟು ಈಟ್ ಇದು. ಚೆನ್ನಾಗಿತ್ತು ಟೇಸ್ಟೂ. ನೋಡಿ, ಇವೆಲ್ಲ ಬಿಚ್ಚಿಟ್ಕೊಳ್ತಾ ಇದ್ದೀನಿ. ನಾನು ತೆಗ್ದಿಟ್ಬಿಟ್ಟು ಸ್ವಲ್ಪ ಐಸ್ ಆಗಿರುತ್ತಲ್ಲ, ಐಸ್ ಬಾಕ್ಸಲ್ಲಿ ಇಟ್ಟಿರ್ತೀವಲ್ಲ, ಅದಕ್ಕೆ ಒಂದು 5 ನಿಮಿಷ ಈಚೆ ಇಟ್ಕೊಂಡು ನೆಕ್ಸ್ಟು ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಚೆನ್ನಾಗಿರುತ್ತೆ. ಅವನು ಲಂಚ್ ಬಾಕ್ಸ್ಗೆ ಏನು ತೊಗೊಂಡೋಗಿಲ್ಲ, ಇಲ್ಲೇ ಮಾಡಿಕೊಡಮ್ಮ ಅಂತ ಕೇಳ್ದೆ, ಅದು ಮಾಡಿಕೊಡ್ತಾಯಿದ್ದೀನಿ. ಅದು ಐಸ್ ಇರುತ್ತಲ್ಲ, ಅದ್ರ ಮೇಲೆ ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲ ಸಿಡಿತಾ ಇರುತ್ತೆ. ಹುಷಾರಾಗಿ ಹಾಕ್ಕೋಬೇಕು. ಅದನ್ನು ಹುಷಾರಾಗಿ ಹಾಕ್ಕೊಂಡು ಕರೆದಿಟ್ಕೊಬೇಕು. ಒಂದು 3-4 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತು ಏನು ಫ್ರೈ ಮಾಡೋ ಅಷ್ಟಿರಲ್ಲ.
ಇದು ನೋಡಿ ರೆಡಿ ಇದರಿಂದ ತಂದಿರೋದು, ಸ್ಮಾರ್ಟ್ ಮಾರ್ಟಿಂದ ತಂದಿದ್ದನು ಅವನು. ಟಿ ವಿಲಿ ನೋಡ್ತಾ ಇರ್ತಾನೆ, ಹೋಗಿ ಎಲ್ಲ ತೊಗೊಂಬರ್ತಾ ಇರ್ತಾನೆ ಅವ್ರ ಅಪ್ಪನ ಜೊತೆ ಹೋಗಿ. ಕೇಳ್ದಂಗೆ ಮಾಡಿಕೊಡ್ಲೇಬೇಕು, ತಂದಿಟ್ಟಿದ್ದೀನಲ್ಲ ಯಾಕೆ ಮಾಡಿಕೊಟ್ಟಿಲ್ಲ ಅಂತ ಕೇಳ್ತಾರೆ. ನೋಡಿ ಇವಾಗ ಎಲ್ಲ ಫ್ರೈ ಆಯಿತು ಚೆನ್ನಾಗಿ ಫ್ರೈ ಆದಮೇಲೆ ಎತ್ತಿಟ್ಕೊತೀನಿ. ಅವನು ಇವಾಗ ಮನೆಯಲ್ಲೇ ತಿನ್ಬಿಟ್ಟು ಹೋಗ್ತಾನೆ ಅಷ್ಟೇ, ಸ್ಕೂಲಿಗೆ ತೊಗೊಳೋಂಗಿಲ್ಲ, ನಾನ್ ವೆಜ್ ಏನೂ ತೊಗೊಳೋಂಗಿಲ್ವಲ್ಲ, ಅದಕ್ಕೆ ಮನೆಯಲ್ಲೇ ತಿನ್ಬಿಟ್ಟು ಹೋಗ್ತಾನೆ. ನೋಡಿ ಅದು ಮೇಲೆಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಅದು ತಂದೂರಿ ಫ್ಲೇವರ್ ತಂದಿದ್ದವನು ನೋಡಿ, ಇದು ತಂದೂರಿ ಫ್ಲೇವರ್ ತಂದಿದ್ದ, ಚೆನ್ನಾಗಿತ್ತು ಮಾತ್ರ. ಇವೆಲ್ಲ ಹಾಕ್ಕೊಂಡು ಇನ್ನೊಂದು ರೌಂಡ್ ಕರಿತಾಯಿದ್ದೀನಿ. ಒಂದು 6 ತೆಗ್ದಿಟ್ಟಿದ್ದೆ, 6 ಕರೆದ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಅವ್ನಿಗೆ ಹಾಕ್ಕೊಟ್ಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ಫಿಲ್ ಮಾಡಿದ್ರೆ ಮುಗ್ದೋಗುತ್ತೆ. ಸ್ವಲ್ಪ ಪಾತ್ರೆ ಇತ್ತು, ಅವನ್ನೆಲ್ಲ ತೊಳ್ಕೊಂಡು, ಸ್ವಲ್ಪ ಐರನ್ ಇತ್ತು ಬಟ್ಟೆಗಳು, ಅವೆಲ್ಲ ಐರನ್ ಮಾಡಿಕೊಂಡೆ. ಬೆಳಗ್ಗೆ ಎಷ್ಟೇ ಬೇಗ ಇದ್ರೂ ಎಷ್ಟು ಬೇಗ ಇದ್ರೂ ಲೇಟ್ ಆಗ್ತಾನೆ ಇರುತ್ತೆ. ನಾನು ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು, ಜಾಸ್ತಿ ವಿಡಿಯೋ ಏನು ಮಾಡೋಕ್ಕೋಗಿಲ್ಲ. ಹಿಂಗೆ ಗುಡಿಸೋದು ಅವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಗುತ್ತೆ. ನಾನು ಕ್ಯಾಮ್ರಾ ಆ ಕಡೆ ಈ ಕಡೆ ಎಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೇ ಇದಿಷ್ಟು ಮಾಡಿಬಿಟ್ಟು ಬೇಗ ಗುಡಿಸಿ ಒರೆಸಿ ಎಲ್ಲ ಕೊಟ್ಟೆ. ನಮ್ಮ ಮನೆಯವ್ರು ಪೂಜೆ ಮಾಡಿದ್ರು. ನೋಡಿ ಟೆಕ್ಸ್ಚರು ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ ಒಳಗೆಲ್ಲನೂ. ನೋಡಿ ಚೆನ್ನಾಗಿ ಬೆಂದಿದೆ. ಮತ್ತು ಇದು ಫ್ಲೇವರ್ ಬಂದು ತಂದೂರಿ ಫ್ಲೇವರ್ ಇದು. ನೋಡಿ ಮೇಲೆಲ್ಲ ಕ್ರಿಸ್ಪಿನೆಸ್ ಎಷ್ಟು ಚೆನ್ನಾಗಿದೆ ಅಂತ. ಅದು ಹಾಕ್ಬಿಟ್ಟು ಎತ್ತಿಟ್ಬಿಟ್ಟು ಈ ಕಡೆ ದೋಸೆಗೆ ಹಾಕ್ತಾಯಿದ್ದೀನಿ. ಅವನಿಗೆ ಲಂಚ್ ಬಾಕ್ಸ್ಗೆ ದೋಸೆ ಹಾಕ್ಕೊಂಡು ಕೊಟ್ಬಿಟ್ರೆ ಲಂಚ್ ಬಾಕ್ಸ್ ಫಿಲ್ ಆಗೋದ್ರೆ ಆಮೇಲೆ ನಾವು ನಿಧಾನಕ್ಕೆ ಅವನಿಗೆ ತಿನ್ನೋಕ್ಕೆಲ್ಲ ಹಾಕ್ಕೊಂಡು ಕೊಡ್ತೀನಿ. ಇವಾಗ ಸದ್ಯಕ್ಕೆ ಲಂಚ್ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಾಕ್ಕೊತೀನಿ ಅಷ್ಟೇ. ಆಮೇಲೆ ಅವ್ನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಅವ್ನಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತಾರೆ. ಅವ್ರ ಮೇಲೆ ಕೊನೆಗೆ ನಾವು ಲಾಸ್ಟಲ್ಲಿ ಹಾಕ್ಕೊಂಡು ತಿಂತೀವಿ. ಇವಾಗ ನೋಡಿ 2 ದೋಸೆ ಹಾಕ್ತೀನಿ ಅಷ್ಟೇ. ರವೆ ದೋಸೆ ಅಂತೂ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಒಂಥರ ಆಮ್ಲೆಟ್ ಥರ ಬರುತ್ತಲ್ಲ ಆ ಇದರಲ್ಲಿರುತ್ತೆ. ಎಷ್ಟು ತಿಂದರೂ ಬೇಡ ಅನಿಸಲ್ಲ, ಬೇಕು ಅಂತಲೇ ಅನಿಸುತ್ತೆ, ಅಷ್ಟೇ ಚೆನ್ನಾಗಿದೆ ರವೆ ದೋಸೆ. ಕೆಲವರು ಹಂಗೆ ರವೆ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೆನೆಸಿಟ್ಬಿಟ್ಟು ಮಾಡ್ತಾರೆ. ನಾನು ಇದನ್ನು ರುಬ್ಬಿಟ್ಟು ಮಾಡ್ತೀನಿ. ಏನು ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಥರ ಹಾಕಿದ್ರೆ, ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ದೋಸೆ ಹಾಕಿದ್ರೆ ಸ್ವಲ್ಪ ತೆಳ್ಳಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಇನ್ನೊಂದು ಲಂಚ್ ಬಾಕ್ಸ್ಗೆ ಅವನಿಗೆ ಆರೆಂಜನ್ನ ಬಿಡಿಸಿಡ್ತಾಯಿದ್ದೀನಿ. ದೋಸೆ ಚಟ್ನಿ ಆರೆಂಜ್ ಹಾಕ್ಕೊಂಡು ಕೊಟ್ಬಿಟ್ರೆ ಮುಗೀತು. ಯಾವುದಾದ್ರು ಒಂದು ಫ್ರೂಟ್ ಹಾಕ್ಕೊಡ್ಬೇಕು ಅವ್ರ ಬಾಕ್ಸ್ಗೆ. ಇವತ್ತು ಆರೆಂಜ್ ಹಾಕ್ತಾಯಿದ್ದೀನಿ. ಈಗಂತೂ ವೀಡಿಯೋಸು ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೆ ನಾನು ಬೆಳಗ್ಗೆನೂ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಟಿವ್ ಆಗಿರೋಣ ಸ್ವಲ್ಪ ಅಂತ, ಸೋಮಾರಿತನ ಕಡಿಮೆ ಮಾಡಬೇಕು ಅಂತ. ನೈಟು ಮಾಡಿ ಅಲ್ಲಿ ನೈಟೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಫೀಸಲ್ಲಿ ಬಂದು ಅಪ್ಲೋಡ್ ಮಾಡ್ತಿದ್ದೀನಿ. ಏನಾದರೂ ವಾಯ್ಸಸ್ಸು ಹೊರಗಡೆ ಎಲ್ಲ ಕೇಳಿಸಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ. ನೋಡಿ ಒಂದು ಬಾಕ್ಸ್ಗೆ ದೋಸೆ ಹಾಕಿದ್ದೀನಿ, ಇನ್ನೊಂದು ಬಾಕ್ಸ್ಗೆ ಚಟ್ನಿ ಹಾಕ್ತೀನಿ, ಇನ್ನೊಂದು ಬಾಕ್ಸ್ಗೆ ಆರೆಂಜ್ ಹಾಕ್ಬಿಟ್ಟು ಒಂದು ಬಾಕ್ಸ್ ಕ್ಲೋಸ್ ಮಾಡಿ ಅವನಿಗೆ ಕೊಟ್ಬಿಟ್ರೆ ಅವ್ನು ಈಗ ಸ್ನಾನ ಮಾಡ್ಕೊಂಡು ಬರ್ತಾನೆ. ನೆಕ್ಸ್ಟ್ ಅವನಿಗೆ ದೋಸೆ ಹಾಕ್ಕೊಟ್ರೆ ಅವನ ಕೆಲಸ ಮುಗಿಯುತ್ತೆ. ನೋಡಿ ಇನ್ನೊಂದು ಬಾಕ್ಸ್ಗೆ ಆರೆಂಜ್ ಹಾಕ್ತಾಯಿದ್ದೀನಿ. ದಯವಿಟ್ಟು ವಾಯ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇರೋ ದಯವಿಟ್ಟು ಹೇಳಿ. ನನಗಿದು ಯೂಟ್ಯೂಬ್ ಹೊಸ, ಅದು ನನಗೆ ಬರೋ ಥರ ಮಾತಾಡ್ತಾಯಿದ್ದೀನಿ. ನೋಡಿ ಇದನ್ನು ಸಾಂಬಾರು ಮಾಡೋದಕ್ಕೆ ಮೊಳಕೆ ಕಾಳು ಕಟ್ಟೋಕ್ಕೆ ಇದನ್ನು ಹುಳ್ಳಿಕಾಳನ್ನ ನೀರಲ್ಲಿ ಹಾಕಿ ನೆನೆಸಿಡ್ತಾಯಿದ್ದೀನಿ. ನೆನೆಸಿಟ್ಬಿಟ್ರೆ ಇದೊಂದು ಒಂದು ಕೆಲಸ ಮುಗಿಯುತ್ತೆ. ಇನ್ನು ನೆಂದಿರುತ್ತೆ, ಸಂಜೆ ಬಂದ್ಬಿಟ್ಟು ಕಟ್ಟಿಟ್ರೆ ಮುಗಿಯುತ್ತೆ. ನಾಳೆ ಇಲ್ಲ ನಾಡಿದ್ದಕ್ಕೆ ಸಾಂಬಾರು ಮಾಡೋದಕ್ಕೆ ಉಪಯೋಗಿಸ್ಕೊತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಏನೇ ತಪ್ಪಿದ್ರೂ ಹೇಳಿ. ಥ್ಯಾಂಕ್ ಯು ಸೋ ಮಚ್.